ಹಾಯ್ ಪುಟಾಣಿಗಳೇ, ಬಾಯ್ ಅಣ್ಣವರೇ, ನಮಸ್ಕಾರ. ಇವತ್ತು ಒಂದು ಸುಂದರವಾದ ಕಥೆ ಹೇಳ್ತಾ ಇದ್ದೀನಿ. ತಾವೆಲ್ಲ ಈ ಕಥೆಗೆ ಒಂದು ಲೈಕು ಕಮೆಂಟ್ ಕೊಟ್ಟು ಸಹಕರಿಸಿ. ಶುರು ಮಾಡೋಣ. ಒಂದು ಕಾಡಿನಲ್ಲಿ ಒಂದು ತಾಯಿ ಮೇಕೆ ಮತ್ತು ಮರಿ ಎರಡು ವಾಸ ಮಾಡ್ತಾ ಇರ್ತವೆ. ಅವು ದಿನನಿತ್ಯ ಕಾಡಿಗೆ ಹುಲ್ಲು ತಿನ್ನೋಕೆ ಹೋಗಿದ್ದು ಬಂದು ತಮ್ಮ ಒಂದು ವಾಸಸ್ಥಳ ಏನಿದೆಯೋ ಅಲ್ಲಿ ಮಲಗೋದು ಮಾಮೂಲಿ ಆಗಿದೆ. ಆವಾಗ ಎಂದಿನಂತೆ ಇವು ತಾಯಿ ಮಗು ಎರಡೂ ಮೇಕೆಗಳು ಹುಲ್ಲು ತಿನ್ನೋಕೆ ಹೋಗ್ಬೇಕಾದ್ರೆ ಎದುರುಗಡೆ ಒಂದು ಚಿರತೆ ಪ್ರತ್ಯಕ್ಷವಾಗ್ಬಿಡ್ತದೆ. ಆವಾಗ ಮೇಕೆ ಮರಿ ಅನ್ನತ್ತೆ, ಮೇಕೆ ತನ್ನ ಮರಿಗೆ ಓಡಿಲ್ಲ, ತಪ್ಪಿಸ್ಕೋ, ನೀನು ಬದುಕ, ಓಡು 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 ಅಂತ ಹೇಳಿ ಓಡಿಸ್ಬಿಡ್ತದೆ. ಮೇಕೆ ಮಾತ್ರ ಎತ್ತಗೊಜ್ಜಕ್ಕೆಲ್ಲ ನಿಂತಿರ್ತದೆ. ಆಗ ಚಿರತೆ ಹತ್ತತ್ರ ಬಂತು. ಹೇಳುತ್ತೆ ಚಿರತೆ, ನೀನು ನಿನ್ನ ಮರಿಯನ್ನು ಓಡಿಸಿಬಿಟ್ಟಿಯಲ್ಲ, ನೀನು ಇಲ್ಲಿಂದ ಕದಲಾರೆ. ನಿನ್ನ ಬಿಸಿ ಮಾಂಸನ ತಿಂದು ಹತ್ತಿರದಲ್ಲಿರುವ ನದಿ ನೀರನ್ನು, ತಂಪಾದ ನೀರನ್ನು ಕುಡಿದು ನನ್ನ ದಣಿವನ್ನು ನೀಗಿಸಬಲ್ಲೆ ಅಂಥೇಳಿ ಆ ಮೇಕೆಗೆ ಹೊಡೆದು ಸಾಯಿಸ್ಬಿಟ್ಟು ಮಾಂಸ ತಿನ್ಕೊಂಡು ನದಿ ನೀರನ್ನ ಕುಡಿಯೋಕೆ ಹೋಗ್ತಾ ಇದೆ. ಅಷ್ಟಕ್ಕೆ ಈ ಕಥೆನ ಹಿಂಗೆ ನಿಲ್ಲಿಸೋಣ. ಈ ಮೇಕೆ ಮರಿ ನಮ್ಮ ತಾಯಿನ ಕೊಂದಾಕ್ಬಿಡ್ತು, ಚಿರತೆ ತಿಂದಾಕ್ಬಿಡ್ತು. ನನಗೆ ಯಾರೂ ಸಹಾಯ ಮಾಡೋರಿಲ್ವಾ, ನಾನು ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂಥೇಳಿ ಎಲ್ಲ ಗೊಳೋ ಅಂತ ಹತ್ಕೊಂಡು ರೋಡ್ನಲ್ಲೇ ಕಾಡಲ್ಲೇ ಹೋಯ್ತಾ ಇದೆ. ಎದುರುಗಡೆ ಒಂದು ಆನೆ ಸಿಗುತ್ತೆ. ಆ ನೆರೆಯ ನಮ್ಮ ತಾಯಿನ ಚಿರತೆ ನನ್ನ ಕಣ್ಣೆದುರುಗಳನ್ನೇ ಸಾಯಿಸಿ ತಿಂದಾಕ್ಬಿಡ್ತು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಇನ್ನು ನಾನೊಬ್ಬ ಅನಾಥೆ, ನನ್ನನ್ನು ಕಾಪಾಡು, ನನಗೆ ಸಹಾಯ ಮಾಡು ಅಂತ ಆನೆನ ಕೇಳುತ್ತೆ. ಅದಕ್ಕೆ ಆನೆ ಹೇಳುತ್ತೆ, ನಿನಗೆ ಸಹಾಯ ಮಾಡೋ ಶಕ್ತಿ ನನ್ನ ಹತ್ರ ಇದೆ, ಆದರೆ ಸಹಾಯ ಮಾಡಲಾರೆ, ಮುಂದಕ್ಕೆ ಹೋಗು ಅಂತ ಹೇಳ್ಬಿಡ್ತದೆ. ಹಾಗೆ ಒಯ್ತಾ ಒಂದು ಜಿಂಕೆ ಸಿಗುತ್ತೆ. ಜಿಂಕೆ ಅಮ್ಮ ನಮ್ಮ ತಾಯಿನ ಚಿರತೆ ನನ್ನ ಕಣ್ಣೆದುರುಗಳನ್ನೇ ಸಾಯಿಸಿ ತಿಂದಾಕ್ಬಿಡ್ತು. ನಾನು ಒಬ್ಬಂಟಿಯಾಗಿದ್ದೇನೆ, ನನಗೆ ಸಹಾಯ ಮಾಡಿ ದಯವಿಟ್ಟು ಅಂತ ಕೇಳುತ್ತೆ. ಅದಕ್ಕೆ ಇಲ್ಲ ಮಗು, ಈ ಕಾಡಿನ ನಿಯಮ ಹಾಗೆ ಹೇಳ್ತಾ ಇಲ್ಲ, ನಮಗೆ ನಾವೇ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನೀನು ನಾವು ರಕ್ಷಣೆ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ ಜಿಂಕೆ ಹೇಳುತ್ತೆ. ಅದಕ್ಕೆ ಮೇಕೆ ಮರಿ ಹೇಳುತ್ತೆ, ನೀನೊಬ್ಬ ಹೆಣ್ಣಾಗಿದ್ದು ನಾನು ಹೆಣ್ಣು ಮೇಕೆಗೆ ನೀನು ಸಹಾಯ ಮಾಡಲ್ಲ ಅಂತೀಯಲ್ಲ ಅಂತ ಕೇಳುತ್ತೆ. ಇಲ್ಲ ಮೇಕೆ, ನಾನು ಸಹಾಯ ಮಾಡಲಾರಿ, ದಯವಿಟ್ಟು ಮುಂದಕ್ಕೆ ಹೋಗು ಅಂತ ಹೇಳುತ್ತೆ. ಆವಾಗ ಅವಳು ಕಣ್ಣಿಗೆ ಕಂಡದ್ದು ಸಿಂಹ. ನಾನು ಸಿಂಹರಾಜನಿಗೆ ನನ್ನ ಕಷ್ಟ ಸುಖ ಹೇಳ್ಕೊತೀನಿ ಅಂಥೇಳಿ ಆ ಗುಹೆ ಬರ್ತದೆ. ಸಿಂಹ ಬಾಗಿಲಲ್ಲೇ ಕೂತಿರ್ತದೆ. ಸಿಂಹರಾಜರೇ ಅನ್ನುತ್ತೆ ಮೇಕೆ. ಆವಾಗ ಏನು ಮೇಕೆ, ಏನು ಬಂದೆ ಅಂತ ಜೋರಾಗಿ ಹೇಳುತ್ತೆ. ಆವಾಗ ನಮ್ಮ ತಾಯಿನ ಚಿರತೆ ನನ್ನ ಕಣ್ಣಾರೆ ಬಡ್ದು ಸಾಯಿಸ್ಬಿಟ್ಟು ತಿಂದಾಕ್ಬಿಡ್ತು ಅಂತ ಇಷ್ಟು ಕೇಳಿ ನಿಲ್ಲಿಸುತ್ತೆ. ಅದಕ್ಕೆ ಸಿಂಹ, ಏನೋ ನನ್ನ ತಮ್ಮನ ಮೇಲೆ ನೀನು ಕಂಪ್ಲೇಂಟ್ ಮಾಡ್ತಾ ಇದೀಯಾ, ನಿನಗೆಷ್ಟು ಧೈರ್ಯ ಅಂತ ಸಿಂಹ ಹೇಳುತ್ತೆ. ಅದಕ್ಕೆ ಮೇಕೆ, ಚಿರತೆ ನಿಮ್ಮ ತಮ್ಮನೇ ಅಂತ ಮೇಕೆ ಮರಿ ಹೇಳುತ್ತೆ. ಅದಕ್ಕೆ ಸಿಂಹ ಹೇಳುತ್ತೆ, ಚಿರತೆ ಒಂದೇ ಅಲ್ಲ, ಹುಲಿ, ಸಿಂಹ, ಚಿರತೆ ಎಲ್ಲ ನಮ್ಮ ಅಣ್ಣ ತಮ್ಮನವರು. ನನ್ನ ತಮ್ಮನ ವಿರುದ್ಧ ನೀನು ದೂರು ಕೊಡ್ತೀಯಲ್ಲ, ನಿನಗೆ ಎಷ್ಟು ಧೈರ್ಯ ಅಂತ ಸಿಂಹ ಹೇಳುತ್ತೆ. ಅದಕ್ಕೆ ಮೇಕೆ ಮರಿ, ನಾನು ದೂರು ಕೊಡಲು ಬಂದಿಲ್ಲ, ನನಗೇನಾದರೂ ಸಹಾಯ ಮಾಡಿ, ನಮ್ಮ ತಾಯಿಯನ್ನು ಚಿರತೆ ನನ್ನ ಕಣ್ಣೆದುರುಗಡೆ ಸಾಯಿಸಿ ತಿಂದಾಕ್ಬಿಡ್ತು, ನಾನು ಆ ಸಂಕಟ ನೋಡ್ಲಾರಿ, ಹಾಗಾಗಿ ನನಗೆ ಯಾರಾದರೂ ಸಹಾಯ ಮಾಡಿ ಅಂತ ಕೇಳೋಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳುತ್ತೆ. ಆವಾಗ ಸಿಂಹ, ನೋಡು, ನಿನ್ನನ್ನು ತಿಂದು ಜೀರ್ಣಿಸ್ಕೊಳ್ಳೋದು ಮಾತ್ರ ಗೊತ್ತು ನನಗೆ,
ನಿನಗೆ ಸಹಾಯ ಮಾಡೋ ಬುದ್ಧಿ ನನ್ನ ಹತ್ರ ಇಲ್ಲ. ಅದು ಅಲ್ಲದೆ ನನ್ನನ್ನು ನೀನು ಸಹಾಯ ಕೇಳ್ತಿದೆಯಲ್ಲ, ನಿನಗೆ ಎಷ್ಟು ಸೊಕ್ಕು, ನಿನಗೆ ಬದುಕಲು ಇಚ್ಛಿಸುವ ಆಸೆ ಇದ್ದರೆ ನೀನು ಇಲ್ಲಿಂದ ಖಾಲಿ ಮಾಡು ಅಂತೇಳಿ ಗದರಿಸುತ್ತೆ. ಇನ್ನು ಮೇಕೆ ಮರಿ ಕೆಟ್ಟನಲ್ಲಪ್ಪೋ, ಎಲ್ಲ ಪ್ರಾಣಿಗಳು ಹೀಗೆ ಅಂಥೇಳಿ ತಪ್ಪಿಸ್ಕೊಂಡು ದೂರಷ್ಟ ಹೊಂಟೋಗ್ಬಿಡ್ತದೆ. ಈ ಕಥೆನ ಇಷ್ಟಕ್ಕೆ ನಿಲ್ಲಿಸಮ್ಮ. ಇಲ್ಲಿ ಚಿರತೆ ಮೇಕೆ ಮಾಂಸನ ತಿಂದು ನದಿ ನೀರನ್ನು ಕುಡಿಯೋಕೆ ಹೋಗುತ್ತೆ. ಕುಡಿಯೋಕೆ ಹೋಗ್ತಾ ಇದ್ದಾಗಲೇ ಅಲ್ಲಿಂದ ಒಬ್ಬ ರಾಕ್ಷಸ ಸೃಷ್ಟಿ ಆಗ್ತಾನೆ. ಆ ರಾಕ್ಷಸ ಅವ್ರ ಅಪ್ಪನ ಸಾಧು ಸನ್ಯಾಸಿಗಳು ಸಾಯಿಸಿ ಈ ಮಗನ್ನ ನದಿಗಿಟ್ಟು ಶಾಪಗ್ರಸ್ತ ಮಾಡಿರ್ತಾರೆ. ಅವನಿಗೆ ಹೇಳಿರ್ತಾರೆ ಸಾಧು ಸನ್ಯಾಸಿಗಳು, ಮೇಕೆ ತಿಂದು ತಕ್ಷಣದಲ್ಲಿ ಯಾವ ಪ್ರಾಣಿ ನಿನ್ನ ನದಿನಲ್ಲಿ ನೀರು ಕುಡಿತದೋ ಆವಾಗ ನಿನಗೆ ಶಾಪ ಮುಗೀತದೆ, ಆಗ ಮಾಮೂಲಿ ನೀನು ರಾಕ್ಷಸನಾಗ್ತೀಯ, ಅಲ್ಲಿವರೆಗೂ ನಮ್ಮ ಬಂಧನದಲ್ಲಿರು ಅಂತೇಳಿ ಶಾಪ ಕೊಟ್ಟು ನದಿಗಿಟ್ಟಿರ್ತಾರೆ ಅವನು. ಆವಾಗ ಯಾಕೆ ಹಿಂಗೆ ಚಿರತೆ ಹೋಗಿ ಮಾಂಸ ತಿಂದು ನೀರು ಕುಡಿತು, ಅಲ್ಲಿಂದ ಎದ್ದು ಬಂದ್ಬಿಡ್ತದೆ ರಾಕ್ಷಸ. ಆವಾಗ ಚಿರತೆನ ಸಾಯಿಸಾಕಕ್ಕೆ ಬರ್ತದೆ. ಆಗ ಚಿರತೆ, ನಾನೇನು ನೀನು ಮಾಡಿದ್ದು, ನನ್ನೇ ಕೊಡಕ್ಕೆ ಬರ್ತೀಯ, ಸಾಯಿಸಕ್ಕೆ ಬರ್ತೀಯ ಅಂತ ಕೇಳುತ್ತೆ. ಅದಕ್ಕೆ ರಾಕ್ಷಸ ಹೇಳ್ತಾನೆ, ನಿಯತ್ತಿಂದ ಮೇಕೆ ಇತ್ತು, ಮೇಕೆನ ನೀನು ಯಾಕೆ ಸಾಯಿಸ್ತೆ ಅಂತ ರಾಕ್ಷಸ ಕೇಳುತ್ತೆ. ಅದಕ್ಕೆ ಚಿರತೆ ಹೇಳುತ್ತೆ, ನಾನು ಬೇಟೆಯಾಡಿ ತಿನ್ನೋದು ನಮ್ಮ ಸ್ವಭಾವ, ಹಾಗಾಗಿ ಬೇಟೆ ಅದಾಗಿತ್ತು, ನಾನು ತಿಂದೆ ಅಂತ ಚಿರತೆ ಹೇಳುತ್ತೆ. ಅದಕ್ಕೆ ರಾಕ್ಷಸ ಹೇಳ್ತಾನೆ, ನಿನ್ನನ್ನು ಸಾಯಿಸೋದು ನನ್ನ ಬೇಟೆ, ನಿನ್ನನ್ನು ಸಾಯಿಸ್ತೀನಿ ಅಂದ್ಬಿಟ್ಟು ಹೇಳಿ ಬಡ್ದು ಸಾಯಿಸ್ಬಿಡ್ತದೆ. ಇದೊಂದೇ ಚಿರತೆ ಅಲ್ಲ, ಅವರ ತಂದೆನ ಸಾಯಿಸಿ ತನ್ನನ್ನು ನೀರಿಗಿಟ್ಟಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ಈ ರಾಕ್ಷಸ ತಂದೆ ತಾಯಿಗಳ ಜೊತೆಯಲ್ಲಿ ಯಾವ್ಯಾವ ಪ್ರಾಣಿಗಳು ಹೋಯ್ತಾವೋ ಆ ತಂದೆ ತಾಯಿಗಳನ್ನೆಲ್ಲ ಬಡಿದು ಸಾಯಿಸಿ ಮರಿಗಳು ಮಾತ್ರ ಒಂಟೊಂಟಾಗಿ ಬಿಡ್ತಾ ಇದೆ. ಆವಾಗ ಈ ವಿಚಾರ ಸಿಂಹರಾಜರಿಗೆ ಗೊತ್ತಾಗೋಗುತ್ತೆ. ಯಾವನವನು ರಾಕ್ಷಸ ಎಲ್ಲ ತಂದೆ ತಾಯಿ ಪ್ರಾಣಿಗಳೆಲ್ಲ ಸಾಯಿಸಿ ಮರಿಗಳು ಮಾತ್ರ ತಬ್ಲಿ ಮಾಡ್ತಾ ಇದ್ದಾನೆ, ಇದು ನಿಜವಾಗೂ ಅವಮಾನವೇ ಸರಿ, ನನ್ನ ಕಾಡಲ್ಲಿ ಇಂಥ ಪ್ರಕರಣ ಯಾವತ್ತೂ ನಡೆದಿಲ್ಲ, ಯಾರವನು ಅಂತ ಜೋರಾಗಿ ಕೇಳ್ತಾರೆ. ಆಗ ಅಲ್ಲಿ ಒಂದು ಸಭೆಯಲ್ಲಿ ಕರೆದಿರುವಂಥ ಪ್ರಾಣಿಗಳೆಲ್ಲ ಸೇರಿಕೊಂಡು ಸನ್ಯಾಸಿಗಳು ಅವರ ತಂದೆನ ಸಾಯಿಸಿ ಇದನ್ನು ನದಿಗಿಟ್ಟು ಶಾಪ ಕೊಟ್ಟಿದ್ರಂತೆ. ಮೇಕೆ ಮಾಂಸನ ತಿಂದು ನೀರು ಕುಡಿದಾಗ ನಿನಗೆ ಪುನರ್ಜನ್ಮ, ಅಲ್ಲಿವರೆಗೂ ಇರು ಬಂಧದಲ್ಲಿರು ಅಂಥೇಳಿ ನದಿನಲ್ಲಿ ಬಂದೋಬಸ್ತು ಮಾಡಿ ಇಟ್ಟಿದ್ರಂತೆ. ಅದೀಗ ಕ್ಲಿಯರ್ ಆಗಿದೆ. ಹಾಗಾಗಿ ಆ ರಾಕ್ಷಸ ಎಲ್ಲ ತಂದೆ ತಾಯಿಗಳನ್ನು ನಮ್ಮ ತಂದೆ ತಾಯಿಗಳು ಈ ಥರ ಮಾಡಿದರು ಅಂತೇಳಿ ನೆನೆಸ್ಕೊಂಡು ಬೇರೆ ಪ್ರಾಣಿಗಳನ್ನ ತಂದೆ ತಾಯಿಗಳನ್ನೆಲ್ಲ ಸಾಯಿಸ್ತಾ ಇದ್ದಾನೆ. ಹಾಗಾಗಿ ನಮಗೆ ಹೊರಗಡೆ ಓಡಾಡಲಿಕ್ಕೆ ಭಾಳ ಸಂಕಟ ಆಯ್ತಾ ಇದೆ ಅಂಥೇಳಿ ಸಿಂಹನಿಗೆ ಹೇಳ್ತವೆ. ಅದಕ್ಕೆ ಸಿಂಹ ಯೋಚನೆ ಮಾಡ್ತದೆ, ಇಷ್ಟು ಧೈರ್ಯ ಇರಬೇಕಾದ್ರೆ ರಾಕ್ಷಸ ನಮಗಿನ ಬಲಶಾಲಿ, ನಾವು ನಿಸ್ಸಹಾಯಕರು, ನಾವೇನೂ ಮಾಡೋಕ್ಕಾಗಲ್ಲ ಅಂತ ಸಿಂಹ ಹೇಳುತ್ತದೆ. ಈ ಹುಲಿ ಎದ್ದುಕೊಂಡು, ನೋಡಿ ಎಲ್ಲಕ್ಕೂ ಒಂದೊಂದು ಕಾರಣಗಳಿದ್ದಾವೆ, ಒಂದೊಂದು ಪರಿಹಾರಗಳಿದ್ದಾವೆ, ಈ ಪರಿಹಾರಕ್ಕೂ ಒಂದು ಎಲ್ಲರೂ ಒಂದು ಇದಿರ್ತದೆ, ಅದನ್ನು ನೋಡಿ ಅಂತ ಹೇಳುತ್ತೆ. ಅದಕ್ಕೆ ಇಲ್ಲ, ಇದಕ್ಕೆ ಪರಿಹಾರ ನಾನು ಕಂಡ ಮಟ್ಟಿಗೆ ಸಿಗೋದಿಲ್ಲ ಅಂತ ತಲೆ ಅಲ್ಲಾಡಿಸುತ್ತೆ. ಅದರಲ್ಲಿ ಒಂದು ಚಿರತೆ ಬಂದು, ನೋಡಿ ರಾಕ್ಷಸನಿಗೆ ಶಾಪ ಕೊಟ್ಟು ಶಾಪಗ್ರಸ್ತ ಆಗಿತ್ತಲ್ಲ, ಆ ಸ್ವಾಮೀಜಿ ತಮ್ಕೋದ್ರೆ ಏನಾದ್ರು ಪರಿಹಾರ ಆಗ್ಬೋದು ಅಂತ ಹೇಳುತ್ತೆ. ಹೌದು, ನನ್ನ ಮನಸ್ಸಲ್ಲೂ ಅದೇ ಇತ್ತು, ನೀನು ನುಡಿದೆ, ಬನ್ನಿ ಎಲ್ಲ ಹೋಗೋಣ ಅಂಥೇಳಿ ಪ್ರಾಣಿಗಳೆಲ್ಲ ಕರ್ಕೊಂಡು ಸಾಲು ಸನ್ಯಾಸಿ ತಮ್ಕೊ ಹೋಗ್ತವೆ. ಅಲ್ಲಿ ಈ ಪ್ರಾಣಿಗಳೆಲ್ಲ ನೋಡಿದ ತಕ್ಷಣ ಸ್ವಾಮೀಜಿಗಳಿಗೆ
ಏನು ಬಂದ್ರಿ, ಏನು ಸಮಾಚಾರ ಅಂತ ಕೇಳ್ತವೆ. ಆಗ ಸಿಂಹ ಹೇಳುತ್ತೆ, ಇದೆಲ್ಲ ತಮಗೆ ಗೊತ್ತಿರೋ ವಿಚಾರನೇ. ಒಬ್ಬ ರಾಕ್ಷಸನಿಗೆ ಪುನರ್ಜನ್ಮ ಆಗಿದೆ. ಅವನು ತಂದೆ ತಾಯಿಗಳೆಲ್ಲ ಸಾಯಿಸ್ತಾ ಇದ್ದಾನೆ, ಮರಿಗಳು ಮಾತ್ರ ತಬ್ಲಿ ಮಾಡ್ತಾಯಿದ್ದಾನೆ. ಈ ಥರ ಆದರೆ ನಮಗೆ ಹೊರಗಡೆ ಓಡಾಡಲಿಕ್ಕೆ ಆಯ್ತಾಯಿಲ್ಲ. ಅದನ್ನು ದಯಮಾಡಿ ಆ ರಾಕ್ಷಸನ ಏನಾರೊಂದು ವ್ಯವಸ್ಥೆ ಮಾಡಿ ಪುನಃ ಬದ್ಧದಲ್ಲಿಡಬೇಕು ಅಂತ ಕೇಳ್ತವೆ. ಅದಕ್ಕೆ ಸ್ವಾಮೀಜಿಗಳು ಹೇಳ್ತಾರೆ, ನಾವು ಶಾಪ ಕೊಟ್ಟಾಯಿತು, ಶಾಪದಿಂದ ಅವನಿಗೆ ಮುಕ್ತಿನೂ ಸಿಕ್ಕಿ ಈಗ ಬಂದಿಂದ ಬಿಡುಗಡೆಯಾಗಿ ಎಲ್ಲ ಪ್ರಾಣಿಗಳನ್ನು ಸಾಯಿಸ್ತಾವನ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಎಲ್ಲಕ್ಕೂ ಒಂದು ಪರಿಹಾರ ಇದೆ ನೋಡಿ, ಯಾಕಿಲ್ಲ ಅಂತ ಕೇಳ್ತೀರಾ ಅಂಥೇಳಿ ಹುಲಿ ಹೇಳುತ್ತೆ. ಅದಕ್ಕೆ ಹೌದು, ಒಂದು ಪರಿಹಾರ ಇದೆ. ತಾಯಿ ಮೇಕೆನ ತಿಂತಾ ಇರಬೇಕು, ಮೇಕೆ ಮರಿ ನೋಡ್ತಾ ಇರಬೇಕು. ಅಂಥ ಮೇಕೆ ಮರಿ ಎಲ್ಲಾದರೂ ಇದ್ದರೆ ಆ ಮೇಕೆ ಮರಿನೇ ಸ್ವಂತವಾಗಿ ಆ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕು. ಆವಾಗ ರಾಕ್ಷಸನೇ ಮುಕ್ತಿ ಆಗುತ್ತೆ, ತಾನು ಹೋಗ್ಬಿಡ್ತಾನೆ. ಅಂಥ ಮೇಕೆಗಳು ಎಲ್ಲರೂ ಇದ್ದರೆ ನೋಡಿ ಕರ್ಕೊಂಡು ಬಂದು ಬಲವಂತಿಂದ ಮಾಡಬಾರ್ದು, ತಾನಾಗೇ ಹೋಗಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕು. ಇದೊಂದು ಬಿಟ್ಟರೆ ಬೇರೆ ಪರಿಹಾರ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಗಳು. ಆವಾಗ ಸಿಂಹರಾಜ, ಹೌದು, ಆ ಮೇಕೆ ಮರಿನ ನಾನು ಬಲ್ಲೆ, ಅದರ ತಾಯಿನ ತನ್ನ ಮರಿ ಎದುರುಗಡೆನೆ ಕೊಂದು ತಿಂತಾಯಿತ್ತು, ನಾನು ನೋಡ್ತಾ ಇದ್ದೆ, ನನಗೆ ಸಂಕಟ ತಡೆಯೋಕ್ಕಾಗಲಿಲ್ಲ ಅಂತ ಅದು ನನಗೆ ವರದಿ ಒಪ್ಪಿಸ್ತು. ಹಾಗಾಗಿ ಆ ಮೇಕೆ ಮರಿ ನಮ್ಮ ಕಾಡಿನಲ್ಲಿದೆ, ಯಾಗಾರು ಮಾಡಿ ಅದನ್ನು ಮನಸ್ಸು ಒಲಿಸ್ತೀನಿ ಅಂದ್ಬಿಟ್ಟು ಹೇಳಿ ಸಿಂಹ ಹೇಳ್ತದೆ. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತೇಳಿ ಸ್ವಾಮೀಜಿಗಳು ಹೇಳ್ತಿರುತ್ತಲ್ಲ, ಅದರ ಪ್ರಕಾರ ಈ ಪ್ರಾಣಿಗಳೆಲ್ಲ ಕಾಡೆಲ್ಲ ಸುತ್ತಾ ಇದ್ದಾವೆ. ಆಗ ಮೇಕೆ ಮರಿ ಈ ಪ್ರಾಣಿಗಳ ಕಣ್ಣಿಗೆ ಬೀಳ್ತದೆ. ಆವಾಗ ಪ್ರಾಣಿಗಳೆಲ್ಲ ಈ ಮೇಕೆ ಮರಿಗೆ ನಮಸ್ಕಾರ ಹೊಡಿತವೆ, ಕೆಲಸ ಬೇಕಲ್ಲ. ಆಗ ಏನು ಬಂದ್ರಿ ಪ್ರಾಣಿಗಳೇ ಅಂತ ಮೇಕೆ ಮರಿ ಕೇಳುತ್ತೆ. ಆಗ ನೋಡಿ, ತಾಯಿ ಪ್ರಾಣಿಗಳನ್ನೆಲ್ಲನೂ ಒಬ್ಬ ರಾಕ್ಷಸ ಸಾಯಿಸ್ತಾ ಇದ್ದಾನೆ. ಉದ್ದೇಶ ಅವರ ಅಪ್ಪನ್ನ ಅವನ ಕಣ್ಣೆದುರುಗಡೆ ಸಾಯಿಸಿದ್ರಂತೆ. ಹಾಗಾಗಿ ಅವನಿಗೆ ಶಾಪ ಮುಗಿದು ಈಗ ರಾಕ್ಷಸ ಅವತಾರ ತಾಳಿ ಈಗ ಪ್ರಾಣಿಗಳೆಲ್ಲ ತಂದೆ ತಾಯಿ ಪ್ರಾಣಿಗಳು ಯಾವುದನ್ನು ಕಂಡರೂ ಬಿಡ್ತಾ ಇಲ್ಲ, ಮರಿಗಳನ್ನ ಬಿಟ್ಟುಬಿಡ್ತಾನೆ, ತಂದೆ ತಾಯಿಗಳೆಲ್ಲ ಸಾಯಿಸ್ತಾ ಇದ್ದಾನೆ. ಅದಕ್ಕೆ ನಾನೇ ಮಾಡಲಿ? ಇದೇ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೆ, ನಮ್ಮ ತಾಯಿ ತೀರೋಗಿದ್ದಾಳೆ, ನನಗೆ ಸಹಾಯ ಮಾಡಿ ಅಂತ. ನೀವು ಆವಾಗ ಕಾಡು ನಿಯಮ ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಹೇಳಿದ್ರಿ. ನಾನು ಇದಕ್ಕೆ ಒಪ್ಪೋದಿಲ್ಲ ಅಂತ ಮೇಕೆ ಮರಿ ನೇರವಾಗಿ ಹೇಳುತ್ತೆ. ಆವಾಗ ಇಲ್ಲ ನೋಡಿ, ಒಂದು ಪ್ರಾಣಿ ಅಲ್ಲ, ಎರಡು ಪ್ರಾಣಿ ಅಲ್ಲ, ಎಲ್ಲ ಪ್ರಾಣಿ ತಂದೆ ತಾಯಿಗಳನ್ನು ವಾಕ್ತಿಂದ ಸಾಯಿಸ್ಕೊ ಬರ್ತಾ ಇದ್ದೇನೆ ಅಂತಂದರೆ ಕಾಡೆ ಸಂಹಾರ ಆಗ್ಬಿಡ್ತದೆ. ತಾವು ದೊಡ್ಡ ಮನಸ್ಸು ಮಾಡ್ಕೊಂಡು ಒಪ್ಕೋಬೇಕು ಅಂತ ಕೇಳ್ಕೊತವೆ. ಆವಾಗ ಈ ಮೇಕೆ ಮರಿ ಹೇಳುತ್ತೆ, ನೋಡಿ, ನನ್ನ ಕಣ್ಣೆದುರುಗಡೆನೆ ಚಿರತೆಯೊಂದು ನಮ್ಮ ತಾಯಿನ ಸಾಯಿಸಿ ಬಗ್ಲು ತಿನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ನನಗೆ ನಮ್ಮ ತಾಯಿ ತಿನ್ನುವಾಗ ಆದ ಸಂಕಟ ಅಷ್ಟಿಷ್ಟಲ್ಲ, ಅದೇ ಥರ ಸಂಕಟದಲ್ಲಿ ನೀವು ಇರ್ತಿದ್ದೀರಿ ಅಂತ ನನಗೆ ಯಾವತ್ತೋ ಗೊತ್ತು. ಆದರೆ ನೀವು ನನ್ನ ಮಾತನ್ನು, ನನ್ನ ಒಂದು ಕಷ್ಟನ ನೀವು ಕೇಳಲಿಲ್ಲ. ಈಗ ನಾನು ನಿಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ನದಿ ಯಾರಿ ಪ್ರಾಣ ಕಳ್ಕೊತೀನಿ ಅಂಥೇಳಿ ಹೋಯ್ತಾ ಇರ್ತದೆ. ಆವಾಗ ರಾಕ್ಷಸ ಸೃಷ್ಟಿ ಆಗ್ತಾನೆ ಪುನಃ. ಮೇಕೆ ಮರಿ ಏನು ಮಾಡ್ತಿದ್ದೆ ನೀನು ಅಂತ ಕೇಳುತ್ತೆ. ಆಗ ಇದರ ತಂದೆ ತಾಯಿಗಳೆಲ್ಲ ನೀವು ಸಾಯಿಸ್ತಾ ಇದ್ರಂತೆ, ನಾನು ನನ್ನ ಸ್ವಂತ ಬುದ್ಧಿಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೇನೆ, ಪ್ರಾಣಿಗಳೆಲ್ಲ ಸುಖವಾಗಿರಲಿ ಅಂಥೇಳಿ ಅಂತ ಮೇಕೆ ಮರಿ ರಾಕ್ಷಸನಿಗೆ ಹೇಳುತ್ತೆ. ಅದಕ್ಕೆ ರಾಕ್ಷಸ ಹೇಳ್ತಾನೆ, ಏಯ್ ಹುಚ್ಚಿ,
ನಿಮ್ಮ ತಾಯಿನ ನಿನ್ನ ಕಣ್ಣೆದುರುಗಳನ್ನೇ ಈ ಕ್ರೂರ ಪ್ರಾಣಿಗಳು ತಿಂದು ಜೀರ್ಣ ಮಾಡ್ಕೊಂಡಿದ್ದಾವೆ. ನೀನು ಮರ್ತು ಬಿಟ್ಟಿಯಾ? ಹೋಗು ಅಂತ ರಾಕ್ಷಸ ಹೇಳ್ತಾನೆ. ಇಲ್ಲ ರಾಕ್ಷಸರೇ, ನನ್ನ ಕಣ್ಣೆದುರುಗಡೆ ನಮ್ಮ ತಾಯಿ ಹೇಗೆ ಸತ್ರು ಅಂತ ನನಗೆ ಗೊತ್ತು. ತಾಯಿ ಇಲ್ಲದೇ ಇದ್ದರೆ ಸಂಕಟ ಏನಾಗುತ್ತೆ ಅಂತ ನನಗೆ ಗೊತ್ತು. ಈ ಪ್ರಾಣಿಗಳೇನೋ ಆ ಟೈಮಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗ ನಾನು ಸಹಾಯ ಮಾಡದೆ ಹೋಗ್ಬಿಟ್ರೆ ಈ ಕಾಡು ಪ್ರಳಯ ಆಗ್ಬಿಡ್ತದೆ. ಹಾಗಾಗಿ ಎಲ್ಲ ಪ್ರಾಣಿಗಳ ಯೋಗಕ್ಷೇಮ ನಾವು ಮುಖ್ಯ. ನಾನು ಇದು ನೀವು ಮಾಡ್ತಾಯಿದ್ದು ಅದೇ ಕೆಲಸ ತಾನೇ. ತಂದೆ ತಾಯಿಗಳ ಬರ್ಬರವಾಗಿ ಕೊಲ್ತಾ ಇದ್ರಲ್ಲ, ಅದರ ಮರಿಗೆ ಎಷ್ಟು ಸಂಕಟ ಆಯ್ತಾಯಿತ್ತು ಅನ್ನೋದು ಗೊತ್ತಾ ನಿಮಗೆ? ಅದರ ಸಂಕಟ ನನಗೆ ಗೊತ್ತು. ಆದ್ದರಿಂದ ನಾನು ಸ್ವಂತವಾಗಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂದ್ಬಿಟ್ಟು ಹೇಳಿ ನದಿ ತೀರಕ್ಕೆ ಹೋಗ್ತಾ ಇದೆ, ಬೀಳಬೇಕು. ಅಷ್ಟೊತ್ತಿಗೆ ರಾಕ್ಷಸ ತಡೆದ್ಬಿಟ್ಟು, ನೋಡಿ ನನಗೆ ಕೋಪ ಇಷ್ಟ ಆಗಿರೋ ಕಣ್ಣನ್ನು ತೆಗಿಸ್ತೇ ನೀನು. ನಾನು ಇನ್ನು ಕೋಪಗೊಳ್ಳಲ್ಲ, ಯಾವ ಪ್ರಾಣಿಗೂ ನಾನು ಹಿಂಸೆ ಕೊಡಲ್ಲ, ಮತ್ತು ತಂದೆ ತಾಯಿ ಪ್ರಾಣಿಗಳು ನಾನು ಸಾಯಿಸೋಕ್ಕೆ ಹೋಗಲ್ಲ. ನೀನು ನದಿಗೆ ಇಳಿದು ಆ ಪ್ರಾಣಿಗಳಿಗೋಸ್ಕರ ನೀನು ಸಾಯ್ಬೇಕಾಗೂ ಇಲ್ಲ. ಇದು ನಾನು ಮಾಯ ಆಗ್ಬಿಡ್ತೀನಿ, ನಿಮ್ಮ ಕಾಡಲ್ಲಿರಲ್ಲ, ನೀವೆಲ್ಲ ಸಂತೋಷದಲ್ಲಿರಿ ಅಂತೇಳಿ ಅವನು ರಾಕ್ಷಸ ಮಾಯ ಆಗ್ಬಿಡ್ತಾನೆ. ಆಗ ಪ್ರಾಣಿಗಳೆಲ್ಲ ಭಾಳ ಸಂತೋಷ ಆಗುತ್ತೆ. ಮೇಕೆ ಮರಿ ಕೊನೆಗೂ ಪ್ರಾಣ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿತ್ತು. ಅಷ್ಟರಲ್ಲಿ ರಾಕ್ಷಸನೇ ಈ ಮೇಕೆ ಮರಿ ಕಷ್ಟ ನೋಡಲಾರ್ದೆ ಅದೇ ಕಣ್ಣು ಮರಿ ಆಗೋಯ್ತು. ಇನ್ನು ನಾವೆಲ್ಲ ಆರಾಮಾಗಿರಮ್ಮ ಅಂಥೇಳಿ ಪ್ರಾಣಿಗಳೆಲ್ಲ ಖುಷಿಯಾಗಿರ್ತವೆ. ಆವಾಗ ಸಿಂಹರಾಜ ಒಂದು ಮೀಟಿಂಗ್ ಸಭೆ ಕರೀತಾನೆ. ಸಭೆ ಕರೆದು ಹೇಳ್ತಾನೆ ಸಿಂಹರಾಜ, ನೋಡಿ ಇವತ್ತಿನಿಂದ ಕಾಡಿನ ನಿಯಮ ಬದಲಾಗಿದೆ. ನೀವು ಯಾರು ಯಾವುದೇ ಪ್ರಾಣಿಗಳಿಗೂ ಹಿಂಸೆ ಕೊಡುವಂತಿಲ್ಲ. ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿಗಳನ್ನು ತಿನ್ನುವಂತಿಲ್ಲ. ಎಲ್ಲ ಅಣ್ಣ ತಮ್ಮನವರಾಗಿ ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಈ ಕಾಡಿನಲ್ಲಿ ಇರಬೇಕೆಂದು ಈ ಮೂಲಕ ಆದೇಶ ಮಾಡುತ್ತೇನೆ ಅಂತೇಳಿ ಆದೇಶ ಹೊರಡಿಸ್ತೇನೆ. ಆವತ್ತಿಂದ ಇವತ್ತಿನವರೆಗೂ ಪ್ರಾಣಿಗಳೆಲ್ಲ ಭಾಳ ಸಂತೋಷದಿಂದ ಆರಾಮಾಗಿ ಓಡಾಡ್ಕೊಂಡು ಹುಲ್ಲು ಸೊಪ್ಪು ಮೇಯ್ಕೊಂಡು ಆರಾಮಾಗಿ ಇದ್ದಾವೆ. ಇಲ್ಲಿಗೆ ಈ ಕತೆ ಮುಗೀತು. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ನಮಸ್ಕಾರ, ಬಾಯ್.